ಚಳಿ ಟೈಮಲ್ಲಿ ಎಷ್ಟೇ ಡಲ್ ಆಗಿರುವಂಥ ಎಷ್ಟೇ ಡ್ರೈ ಆಗಿರುವಂಥ ಮುಖ ಕೂಡ ಮತ್ತೆ ಹೊಳೆಯೋ ಥರ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಈ ಚಳಿ ಟೈಮಲ್ಲಿ ಜಾಸ್ತಿ ಟೆನ್ಷನ್ ತಗೊಳ್ಳೋದೆ, ಜಾಸ್ತಿ ಖರ್ಚು ಮಾಡೋದೆ, ಯಾವುದೇ ಫೇಶಿಯಲ್ ಮೇಕಪ್ ಜಾಸ್ತಿ ಮಾಡ್ಕೊಳ್ಳೋದೆ, ಕಾಸ್ಟ್ಲಿ ಇರುವಂಥ ಕ್ರೀಮನ್ನು ಹಚ್ಕೊಳ್ಳೋದೆ, ತುಂಬಾ ಸಿಂಪಲ್ ಆಗಿ ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಫೇಸ್ ಪ್ಯಾಕನ್ನು ಮಾಡಿಕೊಂಡು ನಮ್ಮ ಮುಖದ ಅಂದ ಚಂದನ ಯಾವ ಥರ ಹೆಚ್ಚಿಸ್ಕೋಬೋದು, ಮುಖ ಯಾವ ಥರ ಹೊಳೆಯೋ ಥರ ಮಾಡ್ಬೋದು. ಹಾಗೆಯೇ ಈ ಚಳಿ ಟೈಮಲ್ಲಿ ಸ್ಕಿನ್ ತುಂಬ ಡ್ರೈ ಆಗುತ್ತೆ. ಡ್ರೈ ಆಗೋದ್ರಿಂದ ಈ ಪಿಂಪಲ್ಸ್ ಇರ್ಬೋದು, ರ್ಯಾಷಸ್ ಇರ್ಬೋದು, ಇದು ಜಾಸ್ತಿ ಆಗುತ್ತೆ. ಇದೆಲ್ಲದನ್ನು ಯಾವ ಥರ ಕಮ್ಮಿ ಮಾಡ್ಬೋದು. ಹಾಗೆಯೇ ತುಂಬ ಮಾರ್ಕ್ ಇದ್ದರೆ, ಮುಖದಲ್ಲಿ ಕಲೆಗಳೆಲ್ಲ ಇದ್ದರೆ ಅದನ್ನ ಸಿಂಪಲ್ ಆಗಿದೆಯಲ್ವ, ಈ ಫೇಸ್ ಪ್ಯಾಕಿಂದ ಹೋಗಲಾಡಿಸ್ಬೋದು. ತುಂಬ ಅಂತಂದರೆ ತುಂಬಾ ಸಿಂಪಲ್. ಒಂದು 2-3 ಇಂಗ್ರೀಡಿಯೆಂಟ್ಸ್ ನಾವು ಡೈಲಿ ಯೂಸ್ ಮಾಡುವಂಥ 2-3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಅದನ್ನೇ ನಾವು ರೆಡಿ ಮಾಡಿಕೊಂಡು ಒಂದು ವಾರಕ್ಕೊಂದು 2-3 ಸರ್ತಿ ಈ ಫೇಸ್ ಪ್ಯಾಕನ್ನು ಹಚ್ಕೊಂಡ್ರೆ ಸ್ಕಿನ್ ಎಷ್ಟು ಚೆನ್ನಾಗಿ ಉಳಿಯುತ್ತೆ ಅಂತಂದರೆ, ಒಂದು ಈ ಹಳೆ ಮಾರ್ಕೆಲ್ಲ ಇರುತ್ತಲ್ವ ಅದೆಲ್ಲ ಹೋಗುತ್ತೆ. ಹಾಗೆಯೇ ಸ್ಕಿನ್ನಲ್ಲಿ ಆ ಮಾಯ್ಶ್ಚರ್ ಅಂಶ ಇರುತ್ತಲ್ವ ಅದು ಉಳಿಯುತ್ತೆ. ಸ್ಕಿನ್ ಚಳಿಗಾಲಕ್ಕೆ ಡ್ರೈ ಆಗಲ್ಲ. ಹಾಗೆಯೇ ನಿಮ್ಮ ಸ್ಕಿನ್ ಇದೆಯಲ್ವ ಹೊಳಪನ್ನು ಮತ್ತೆ ಹೊಳೆಯೋ ಥರ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಬಗ್ಗೆ ಫೀಡ್ಬ್ಯಾಕ್ನ ಕೂಡ ಕೊಡಲಿಕ್ಕೆ ಮರಿಬೇಡಿ. ಇದನ್ನ ನಾನು ಇಲ್ಲಿಂದ ನೋಡಿ ಅಲ್ಲ, ನಾನು ಯೂಶ್ವಲ್ ಆಗಿ ಫಾಲೋ ಮಾಡುವಂಥ ಟಿಪ್ಸನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಅದರಿಂದ ಏನು ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಫೇಸ್ ಪ್ಯಾಕನ್ನು ಮಾಡೋದಕ್ಕೆ ನಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ಮೊದಲನೇದಾಗಿ ಒಂದು ಸ್ವಲ್ಪ ಮೊಸರು ಬೇಕಾಗುತ್ತೆ. ದಪ್ಪ ಮೊಸರಿದ್ರೆ ಒಳ್ಳೆಯದು. 1-2 ಚಮಚದಷ್ಟು ಮೊಸರನ್ನು ಒಂದು ಕ್ಲೀನಾಗಿರುವಂಥ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಇದೊಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಮೊಸರಲ್ಲಿ ಸ್ಕಿನ್ನನ್ನು ಕ್ಲೀನ್ ಮಾಡುವಂತಹ ಮತ್ತು ಚಳಿ ಟೈಮ್ಗೆ ಡ್ರೈ ಆಗುತ್ತಲ್ವ, ಅಂದರೆ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುವಂಥ ಅಂಶಗಳಿರುತ್ತೆ. ಅದರಿಂದ ಮೊಸರು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಹಾಗೆ ಇದಕ್ಕೊಂದು ಸ್ವಲ್ಪ 1 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೇನೆ. ತುಂಬ ಆಯಿಲ್ ಸ್ಕಿನ್ ಆದರೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ತುಂಬ ಡ್ರೈ ಸ್ಕಿನ್ ಅವರು ಕಡಲೆ ಹಿಟ್ಟನ್ನು ಹಾಕೋದು ಬೇಡ. ಕಡಲೆ ಹಿಟ್ಟು ಕೂಡ ಅಷ್ಟೇ ಸ್ಕಿನ್ನನ್ನು ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾವು ಜೇನುತುಪ್ಪನ ಹಾಕ್ಕೋಬೇಕು. ಇದನ್ನ ಆಯಿಲ್ ಸ್ಕಿನ್ನವರು ಮತ್ತು ಡ್ರೈ ಸ್ಕಿನ್ನವರು ಇಬ್ಬರು ಹಾಕೋಬೋದು, ಏನೂ ತೊಂದರೆ ಇಲ್ಲ. ಹಾಗೆಯೇ 1-2 ಡ್ರಾಪಷ್ಟು ಲಿಂಬೆಹಣ್ಣಿನ ರಸನ ಹಿಂಡ್ಕೋಬೇಕು. ಲಿಂಬೆಹಣ್ಣಿನ ರಸ ಸ್ಕಿನ್ನಲ್ಲಿರುವಂತಹ ಡಸ್ಟ್ ಅಥವಾ ಸ್ಕಿನ್ನಲ್ಲಿರುವಂತಹ ಕೊಳೆಯೆಲ್ಲ ಇರುತ್ತಲ್ಲ, ಇದನ್ನ ಕ್ಲೀನ್ ಮಾಡಲಿಕ್ಕೆ ಒಳ್ಳೆಯದು. ಹಾಗೆಯೇ ಇದು ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಡೆಡ್ ಸ್ಕಿನ್ ಇದ್ದರೆ ಅದನ್ನ ರಿಮೂವ್ ಮಾಡುತ್ತೆ. ಟೋಟಲ್ ಆಗಿ ನಮ್ಮ ಸ್ಕಿನ್ನಿನ ಹೆಲ್ತನ್ನು ಕಾಪಾಡ್ಕೊಳ್ಳೋಕ್ಕೆ, ಯಂಗ್ ಇರೋ ಥರ ನೋಡ್ಕೊಳ್ಳೋದಕ್ಕೆ ಈ ಲಿಂಬೆಹಣ್ಣಿನ ಡ್ರಾಪ್ಸ್ ಇರುತ್ತಲ್ವ, ಲಿಂಬೆಹಣ್ಣಿನ ರಸ ಇರುತ್ತಲ್ವ, ಇದು ತುಂಬಾ ಒಳ್ಳೆಯದು. ಇವಿಷ್ಟೇ ಇಂಗ್ರೀಡಿಯೆಂಟ್ಸ್, ಇನ್ನೇನು ಬೇಕಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಗಂಟಿಲ್ಲದಾಗೆ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ. ಇದನ್ನ ಏನು ಮಾಡಬೇಕು ಅಂತಂದರೆ, ಚೆನ್ನಾಗಿ ಕೈಯಿಂದ ಮುಖಕ್ಕೆ ಹಚ್ಕೊಂಡು ಒಂದು ಸ್ವಲ್ಪ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 3 ನಿಮಿಷ ಮೆಲ್ಲಗೆ ಸ್ಕ್ರಬ್ ಮಾಡಬೇಕು. ತುಂಬ ಒತ್ತಿ ಯಾವತ್ತೂ ಸ್ಕಿನ್ ಮೇಲೆ ಪ್ರೆಷರ್ ಆಗಿ ನಾವು ಸ್ಕ್ರಬ್ ಮಾಡಬಾರ್ದು. ಸಾಫ್ಟಾಗಿ ಸ್ಕ್ರಬ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಿಂದ ತೊಳ್ಕೊಂಡು ಯಾವುದಾದ್ರೂ ಬಟ್ಟೆಯಿಂದ, ಅಂದರೆ ನಿಮ್ಮ ಟವೆಲಿಂದ ಕ್ಲೀನಾಗಿ ಒರೆಸ್ಕೊಂಡು ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಹಚ್ಕೊಂಡು ಬಿಡಿ. ಈ ಮಾಯ್ಶ್ಚರೈಸಿಂಗ್ ಕ್ರೀಮ್ ಏನು ಅಂತಂದರೆ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಸ್ಕಿನ್ನಲ್ಲಿರುವಂಥ ತೇವಾಂಶನ ಉಳಿಸ್ಕೊಳ್ಳಿಕ್ಕೆ ತುಂಬಾ ಒಳ್ಳೆಯದು. ನಾನು ಯೂಶ್ವಲಾಗಿ ಯಾವ ಕ್ರೀಮನ್ನು ಹಚ್ಚಲ್ಲ. ಬೇಬಿ ಮಾಯ್ಶ್ಚರೈಸಿಂಗ್ ಕ್ರೀಮ್ ಬರುತ್ತಲ್ವ, ಬೇಬಿ ಕ್ರೀಮ್ ಬಿಟ್ಟು ಬೇರೆ ಯಾವ ಕ್ರೀಮನ್ನು ಹಚ್ಕೊಳ್ಳಲ್ಲ. ತುಂಬ ಅಂದರೆ ಸಾಫ್ಟಾಗಿ ಈ ಫೇಸ್ ಪ್ಯಾಕ್ ಏನು ಅಂತಂದರೆ, ನೀವು ವಾರದಲ್ಲಿ ಒಂದು 2-3 ಸರಿ ಮಾಡ್ಕೊಳ್ಳಿ. ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಸ್ಕಿನ್ ಸಾಫ್ಟ್ ಆಗುತ್ತೆ, ಗ್ಲೋ ಆಗುತ್ತೆ, ಹಳೆ ಮಾರ್ಕ್ಗಳಿದ್ದರೆ ಹೊರಟು ಹೋಗುತ್ತೆ. ಹಾಗೆಯೇ ಸ್ಕಿನ್ನಿನ ಮಾಯ್ಶ್ಚರ್ ಅಂಶ ಇರುತ್ತಲ್ವ ಅದು ಅದೇ ಥರ ಉಳಿಯುತ್ತೆ. ಸ್ಕಿನ್ ಗ್ಲೋ ಆಗಲಿಕ್ಕೆ, ಸ್ಕಿನ್ ಹೆಲ್ದಿ ಆಗಿರಲಿಕ್ಕೆ ಈ ಫೇಸ್ ಪ್ಯಾಕ್ ತುಂಬಾ ಒಳ್ಳೆಯದು. ಬ್ಯೂಟಿ ಪಾರ್ಲರ್ಗಳಲ್ಲಿ ಕಾಸ್ಟ್ಲಿ ಆಗಿರುವಂಥ ಫೇಶಿಯಲನ್ನು ಟ್ರೈ ಮಾಡೋದಕ್ಕಿಂತ, ಕಾಸ್ಟ್ಲಿ ಆಗಿರುವಂಥ ಕ್ರೀಮ್ಗಳನ್ನೆಲ್ಲ ಅಪ್ಲೈ ಮಾಡಿ ಟ್ರೈ ಮಾಡೋದಕ್ಕಿಂತ ಇದು ತುಂಬಾ ಒಳ್ಳೆಯದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ನಾನು ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.